Hello students, welcome to AV Chemistry. So in this video, we will discuss about numerical problems based on Chemical Kinetics chapter. So we have two videos based on the numerical problems of Chemical Kinetics. In the first video, I will deal with the numerical problems based on integrated rate equation as well as the rate law expression and rate of reaction. So ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಮತ್ತೊಂದು ವಿಡಿಯೋ ಒಳಗಡೆ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಆಸ್ ವೆಲ್ ಆಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಪ್ಲಸ್ ಟೆಂಪರೇಚರ್ ಡಿಪೆಂಡೆನ್ಸ್ ರೇಟ್ ಇಕ್ವೇಶನ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ಈ ನೋಡ್ರಿ, ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವಿಂಗ್ ಎನಿ ಪ್ರಾಬ್ಲಮ್ಸ್, ಲೆಟ್ ಅಸ್ ನೋ ಅಬೌಟ್ ದ ಫಾರ್ಮುಲಾಸ್ ವಿಚ್ ಕಮ್ಸ್ ಇನ್ ದಿಸ್ ಚಾಪ್ಟರ್. ಸೊ ಯಾವ್ಯಾವ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರ್ತಾವ ನಮಗೆ ಗೊತ್ತಿರ್ಬೇಕು. ಸೊ ಮೊದಲನೇ ಫಾರ್ಮುಲಾ ಯಾವ್ದೈತೆ ನೋಡ್ರಿ ಇಲ್ಲಿ. ಸೊ ದ ಫಸ್ಟ್ ಫಾರ್ಮುಲಾ K is equal to 2.303 divided by T log of R0 divided by R. So this is the integrated rate equation of first order reaction. So this is the integrated rate equation of first order reaction. So here T is called as time. Time is given in terms of seconds. Seconds na kotre seconds na togolada. Minutes na kotre padre minutes na togolada. If you want to write the answer in terms of seconds, you can convert minutes into seconds also. R0 is initial concentration. R0 ಅಂದ್ರೆ ಏನಪ್ಪಾ ಅಂತಂದ್ರ initial concentration, and where R is concentration left after time t. Concentration left after time t seconds. So ಕೊಟ್ಟಂತ ಟೈಮ್ ಒಳಗಡೆ ಎಷ್ಟು ರಿಯಾಕ್ಷನ್ ಆಗಿ ಉಳಿದಿರ್ತೈತಲ್ಲ, ಸೊ ಅದನ್ನ ನಾವು R ಅಂತ ತಗೋತೀವಿ. Okay, so this is integrated rate equation of first order reaction, and this is integrated rate equation of first order gaseous phase reaction. So gaseous reactions ಗೆ ನಾವು ಪಾರ್ಷಿಯಲ್ ಪ್ರೆಷರ್ ನ ಕನ್ಸಿಡರ್ ಮಾಡ್ತಿರಲ್ಲ, ಅವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇದಕ್ಕಿಂತ ಜಾಸ್ತಿ ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳಕ್ ಬೇಕು. K is equal to 2.303 divided by T log of PI divided by PA. ಸೊ ಇದ ಫಾರ್ಮುಲಾ ನಮಗೆ ಜಾಸ್ತಿ ಹೆಲ್ಪ್ ಆಗ್ತದೆ. ಈ ಫಾರ್ಮುಲಾಕ್ಕಿಂತ ಈ ಫಾರ್ಮುಲಾ ನಾವು ನೆನ್ಪಿಟ್ಕೊಳಕ್ಬೇಕು. ಸೊ ಹಿಯರ್ PI is called as initial pressure. PI ಅಂದ್ರೆ ಏನಪ್ಪಾ ಅಂತಂದ್ರ ಇನಿಷಿಯಲ್ ಪ್ರೆಷರ್, ಅಂಡ್ PA is called as partial pressure of reactant. PA is partial pressure of reactant after time t. After time t. Okay, so ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಹಾಫ್ ಲೈಫ್. ಸೊ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂಡ್ ಇಟ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್ ರೇಟ್ ಇಕ್ವೇಶನ್. ಸೊ ಇವೆರಡು ಫಾರ್ಮುಲಾ ಮೇಲೆ ನಾವು ನೆಕ್ಸ್ಟ್ ವಿಡಿಯೋ ಒಳಗಡೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಸೊ ಇವೆರಡು ಫಾರ್ಮುಲಾ ಪ್ಲಸ್ ಈ ಫಾರ್ಮುಲಾ ಬಿಟ್ಟು ಮತ್ತೆ ಯಾವ ತರ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರ್ತಾವ ಅಂತ ಹೇಳಿ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ನೌ ಲೆಟ್ ಅಸ್ ಬಿಗಿನ್ ವಿತ್ ದಿಸ್ ವಿಡಿಯೋ. ಫಸ್ಟ್ ಪ್ರಾಬ್ಲಮ್ ನೋಡೋಣ ನಾವಿಲ್ಲಿ. ಫಸ್ಟ್ ಪ್ರಾಬ್ಲಮ್ ಒಳಗಡೆ ಏನ್ ಕೊಟ್ಟಾರ? ಇನ್ ಅ ರಿಯಾಕ್ಷನ್, ಸೊ ಒಂದು ರಿಯಾಕ್ಷನ್ ಕೊಟ್ಟಾರ. 2A react 2 moles of A reacts to form a product. The concentration of A decreases from 0.5 mole per liter to 0.4 mole per liter in 10 minutes. Calculate rate during this interval. ಏನೇನ್ ಕೊಟ್ಟಾರ ನೋಡ್ರಿ, ಒಂದು ರಿಯಾಕ್ಷನ್ ಕೊಟ್ಟಾರ. ಏನ್ ಕೊಟ್ಟಾರಪ್ಪ ಅಂದ್ರೆ 2 moles of reactant A reacts to form product. ಸೊ ಈ ರಿಯಾಕ್ಷನ್ ಕೊಟ್ಟಾರ. ಈ ರಿಯಾಕ್ಷನ್ ಕೊಟ್ಟ ಕಾನ್ಸಂಟ್ರೇಷನ್ ಕೊಟ್ಟಾರ ನೋಡ್ರಿ. The concentration of reactant A decreases from 0.5 mole per liter to 0.4 mole per liter. ಡಿಕ್ರೀಸ್ ಆಗೋತ್ ಹೋಗೋದು. ಎಲ್ಲಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ, 0.5 ದಿಂದ ಸ್ಟಾರ್ಟ್ ಆಗಿ 0.4 ಹೋಗೈತಿ. ಸೊ ಹಂಗಾರ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಾರ ನೋಡ್ರಿ. ಇನಿಷಿಯಲ್ ಕಾನ್ಸಂಟ್ರೇಷನ್ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಂತಂದ್ರೆ ಕಾನ್ಸಂಟ್ರೇಷನ್ ಇಂಡಿಕೇಟ್ ಮಾಡ್ತದೆ. ಎ ಅಂದ್ರೆ ರಿಯಾಕ್ಟೆಂಟ್. ಇನಿಷಿಯಲಿ ನಾ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಇನಿಷಿಯಲಿ A1 ಅಂತ ತಗೋತಾನ. ಇದೆಷ್ಟು ಕೊಟ್ಟಾರ ನೋಡ್ರಿ, 0.5 ಮೋಲ್ ಪರ್ ಲೀಟರ್ ಅಂತ ಕೊಟ್ಟಾರ. ಎಲ್ಲಿವರೆಗೆ ಡಿಕ್ರೀಸ್ ಆಗೈತೆ ರೀ, 0.4 ವರೆಗೆ ಡಿಕ್ರೀಸ್ ಆಗೈತೆ. ಸೊ ಫೈನಲ್ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಟೇಕನ್ ಆಸ್ A2. ಸೊ ಹಿಯರ್ ಇಟ್ ಈಸ್ 0.4 ಮೋಲ್ ಪರ್ ಲೀಟರ್. ಸೊ 0.5 ದಿಂದ 0.4 ಬರ್ಬೇಕಾದ್ರೆ ಎಷ್ಟು ಟೈಮ್ ಒಳಗೆ ಆಗೈತೆ ನೋಡ್ರಿ, ಟೈಮ್ ಕೊಟ್ಟಾರ. ಸೊ ಚೇಂಜ್ ಇನ್ ಟೈಮ್ ಅನ್ನ ಡೆಲ್ಟಾ ಟಿ ಅಂತ ತಗೋತಾನೆ. ಸೊ 10 ಮಿನಿಟ್ಸ್. ಸೊ ಈ ನೋಡ್ರಿ, ಚೇಂಜ್ ಮಾಡೋ ನೆಸೆಸಿಟಿ ಎಲ್ಲ ಡೈರೆಕ್ಟ್ಲಿ ನೀವು ಆನ್ಸರ್ನ ಮಿನಿಟ್ಸ್ ಒಳಗನ ಇಡಬಹುದು, ರೈಟ್? ಈಗ ಅಟ್ ದಿಸ್ ಇಂಟರ್ವಲ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ರೇಟ್. ಈ ರಿಯಾಕ್ಷನ್ ಏನ್ ಕ್ಯಾಲ್ಕುಲೇಟ್ ಮಾಡೋದಂತದಾರಪ್ಪ ಅಂತಂದ್ರೆ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಂದಾರ. ಸೊ ವಿ ನೋ ರೇಟ್ ಈಸ್ ನಥಿಂಗ್ ಬಟ್
Rate is nothing but either decrease in concentration of reactant or increase in the concentration of product. So ಇಲ್ಲಿ reactant the concentration ಕೊಟ್ಟಾರಪ್ಪ ಅಂದ್ರ rate is nothing but rate is equal to decrease in concentration of reactant ಯಾವ್ದು A ಇದೆ divided by time. So ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಳಕ್ಬೇಕು. ಸೊ ಹೆಂಗ್ ಬರಿಬೇಕು ನೋಡ್ರಿ, rate is equal to, so concentration of reactant A ಇದೆ, but how many moles they have given? 2 moles. ಹಂಗಾರೆ number of moles ಅನ್ನ divided by ಫಾರ್ಮ್ ಒಳಗಡೆ ಬರ್ಕೊಳಕ್ ಬೇಕಾ, ಡಿಕ್ರೀಸ್ ಅನ್ನ ನಾವು ನೆಗೆಟಿವ್ ಸೈನ್ ಒಳಗಡೆ ಇಂಡಿಕೇಟ್ ಮಾಡ್ತೀವಿ, -1 divided by 2 ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಅನ್ನ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅನ್ನ 1 divided by ಒಳಗೆ ಬರ್ಕೊಳಕ್ ಬೇಕಾ, 1 divided by 2 delta as well as a D, these are used to change in the concentration. ಡೆಲ್ಟಾ ಅನ್ನ ಫಾರ್ ಲಾರ್ಜ್ ಚೇಂಜ್ ಯೂಸ್ ಮಾಡ್ತಾರೆ, ಡಿ ಅನ್ನ ಫಾರ್ ಸ್ಮಾಲ್ ಚೇಂಜ್ ಯೂಸ್ ಮಾಡ್ತಾರೆ. ಡೆಲ್ಟಾ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಇದನ್ನ ಹೆಂಗ್ ಬರಿಬಹುದು ನೋಡ್ರಿ, ಈಗ ರೇಟ್ ಇಸ್ ಈಕ್ವಲ್ ಟು -1/2. ಡೆಲ್ಟಾ ಎ ಇಂಡಿಕೇಟ್ಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ, ಫೈನಲ್ ಮೈನಸ್ ಇನಿಷಿಯಲ್ ತಗೋತೀವ. ಸೊ ಕಾನ್ಸಂಟ್ರೇಷನ್ ಫೈನಲ್ ಅಂದ್ರೆ ಏನ್ ಹೇಳ್ರಿ, A2 minus A1, ಓಕೆ, ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ನಾವೀಗ ಟರ್ಮ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ರೇಟ್ ಇಸ್ ಈಕ್ವಲ್ ಟು -1/2 ಇಂಟು ಬ್ರಾಕೆಟ್ A2 ಅಂದ್ರೆ ಎಷ್ಟಿದೆ ರೀ, 0.4 ಇದೆ, 0.4 ಮೈನಸ್ A1 ಎಷ್ಟುದೆ ರೀ, A1 is 0.5 divided by delta t ಅಂದ್ರೆ ಚೇಂಜ್ ಇನ್ ಟೈಮ್ ಎಷ್ಟು ಕೊಟ್ಟಾರ, 10 minutes ಕೊಟ್ಟಾರ, equal to -1/2. 0.4 minus 0.5 will be -0.1 divided by 10. Okay, so equal to ನೋಡ್ರಿ -1/2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಸೊ ಎಷ್ಟು ಉಳಿತಿದೆ ನೋಡ್ರಿ, 0.1 divided by 10 into 2. ಸೊ ಇದನ್ನ ನೀವು ಫೈನಲಿ ಇದು ಮಾಡಿರಪ್ಪ ಅಂತಂದ್ರೆ 0.1 divided by 2 ಅಂತಂದ್ರೆ ಎಷ್ಟಾಗತ್ರಿ, 0.05 ಆಗ್ತದೆ. 0.05 ಇದು 10 ಮ್ಯಾಲ ಬತ್ತಪ್ಪ ಅಂತಂದ್ರೆ 0.005 ಆಗ್ತದೆ. ರೇಟ್ ಇಸ್ ಈಕ್ವಲ್ ಟು, ಫೈನಲಿ ರೇಟ್ ಇಸ್ ಈಕ್ವಲ್ ಟು ಎಷ್ಟು ಮಾಡ್ಬೋದು ನೋಡ್ರಿ, ಡೆಸಿಮಲ್ ಪಾಯಿಂಟ್ಸ್ ನ ರೈಟ್ ಸೈಡ್ ಮೂವ್ ಮಾಡ್ರಿ, 1 2 3 ಪಾಯಿಂಟ್ಸ್ ಮೂವ್ ಮಾಡಿದಾಗ 5 into 10⁻⁻3. ಡೆಸಿಮಲ್ ಪಾಯಿಂಟ್ಸ್ ನ ರೈಟ್ ಸೈಡ್ ಮೂವ್ ಮಾಡ್ರಪ್ಪ ಅಂದ್ರೆ 10⁻⁻ ಬರ್ತದೆ. ಅದ ಡೆಸಿಮಲ್ ಪಾಯಿಂಟ್ಸ್ ನೀವು ಲೆಫ್ಟ್ ಸೈಡ್ ಮೂವ್ ಮಾಡ್ರಪ್ಪ ಅಂದ್ರೆ 10⁻+ ಬರ್ತದೆ. ಓಕೆ, ಸೊ ರೇಟ್ ಇಸ್ ಈಕ್ವಲ್ ಟು 5 into 10⁻³ ಮೋಲ್ ಪರ್ ಲೀಟರ್. ಟೈಮ್ ಅನ್ನ ಸೆಕೆಂಡ್ಸ್ ನ ಕೊಟ್ಟಿಲ್ಲ, ಮಿನಿಟ್ಸ್ ನ ಕೊಟ್ಟಾರ ಅಂತಂದ್ರೆ ಪರ್ ಮಿನಿಟ್ ಒಳಗೆ ಬರ್ದ್ ಬಿಡ್ರಿ. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್ ಆಫ್ ದಿಸ್ ಕ್ವಶನ್. ಓಕೆ, ನೌ ಲೆಟ್ us go to next question. So next ಏನ್ ಕೊಡ್ತಾರ ನೋಡ್ರಿ, ಫಾರ್ ದ ಎಲಿಮೆಂಟರಿ ರಿಯಾಕ್ಷನ್ 2A plus B gives rise to 3C. If rate of appearance of C at a time t is 1.3 into 10⁻⁻4 mole per liter per second, calculate at this time rate of the reaction and rate of disappearance of A. ಎರಡು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದ್ರೊಳಗಡೆ. ಮೊದಲು ರಿಯಾಕ್ಷನ್ ಕೊಟ್ಟಾರ, ಆ ರಿಯಾಕ್ಷನ್ ಬರೀ ನಾವಿಲ್ಲಿ ಏನ್ ಕೊಟ್ಟಾರ ನೋಡ್ರಿ, 2A plus B gives rise to 3C. ಅವಾಗ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಸಿ ಕೊಟ್ಟಾರ, ಆಮೇಲೆ ಏನ್ ಕೇಳಿದಾರೆ, ರೇಟ್ ಆಫ್ ರಿಯಾಕ್ಷನ್ ಕೇಳಿದಾರೆ, ರೇಟ್ ಆಫ್ ರಿಯಾಕ್ಷನ್ ಕೇಳಿದಾರೆ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಎ ಕೇಳಿದಾರೆ. ನೋಡ್ರಿ, ರೇಟ್ ಆಫ್ ಅಪಿಯರೆನ್ಸ್ ಆಫ್ ಸಿ ಕೊಟ್ಟಾರ, ಎ ಕೇಳಿದಾರಪ್ಪ ಅಂದ್ರೆ ಅವು ಎರಡದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ, ನಾವು ಇವೆರಡು ಕಂಪೇರ್ ಮಾಡೋಣ. ಇದ್ರ ನಾವು ರೇಟ್ ಬರೀ ನಾವು ಈಗ, ರೇಟ್ ಇಸ್ ಈಕ್ವಲ್ ಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಆರ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ರೇಟ್. ಸೊ ರೇಟ್ ಇಸ್ ಈಕ್ವಲ್ ಟು ಡಿಕ್ರೀಸ್ ಅಂದ್ರೆ ಏನ್ ತಗೊಳಕ್ಬೇಕ್ರಿ, ಮೈನಸ್ ನಂಬರ್ ಆಫ್ ಮೋಲ್ಸ್ ಹೆಂಗ್ ಬರೀಬೇಕು, 1 divided by 2. ಇಲ್ಲಿ ಡಿ ಸ್ಮಾಲ್ ಡಿ ಅಂತ ತಗೋತಾನೆ, ಡಿ ಆಫ್ ನೀವು ಡೆಲ್ಟಾನ ತಗೋಬಹುದ, ಡಿ ಆಫ್ ಎ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ ಟು, ನೋಡ್ರಿ ಎ ಮತ್ತು ಸಿ ಕಂಪೇರ್ ಮಾಡಿದಾರೆ, ಸಿ ಅಂದ್ರೆ ಪ್ರಾಡಕ್ಟ್ ಅದ, ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್. ಅವಾಗ ಇಲ್ಲಿ ಪ್ಲಸ್ ತಗೊಳಕ್ಬೇಕ, ಪ್ಲಸ್ 1 divided by 3 ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ. ನೋಡ್ರಿ, ಮೈನಸ್ ಡಿ ಆಫ್ ಎ ಡಿವೈಡೆಡ್ ಬೈ ಡಿ ಟಿ ಅಂದ್ರೆ ಡಿಸ್ಅಪಿಯರೆನ್ಸ್ ಅಂದ್ರೆ ಡಿಕ್ರೀಸ್ ಆಗತ್ತದ, ಪ್ಲಸ್ ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ ಅಂತಂದ್ರೆ ಅಪಿಯರೆನ್ಸ್ ಅಂದ್ರೆ ಪ್ರಾಡಕ್ಟ್ ಫಾರ್ಮ್ ಆಗತ್ತ. ಈಗ ಇದು ನಮ್ಮದು ರೇಟ್ ಅಂದಂಗ. ಸೊ ಇದನ್ನ ಯೂಸ್ ಮಾಡಿ ನಾವು ಇವೆರಡು ಸಾಲ್ವ್ ಮಾಡೋಣ.
ಮೊದಲೇದು ಯಾವ್ದಂದಾರ ನೋಡ್ರಿ, ಫಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರೆ. ರೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲ ಏನ್ ಕೊಟ್ಟಾರ ನೋಡ್ರಿ, ಅಪಿಯರೆನ್ಸ್ ಆಫ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಸಿ ಕೊಟ್ಟಾರ. ರೇಟ್ ಆಫ್ ಅಪಿಯರೆನ್ಸ್ ಆಫ್ ಸಿ ಅಂದ್ರೆ ಏನ್ ಹೇಳ್ರಿ, ಪ್ಲಸ್ ಡಿ ಸಿ ಡಿವೈಡೆಡ್ ಬೈ ಡಿ ಟಿ ಇದನ್ನ ಕೊಟ್ಟಾರ ಅವರು. ಪ್ಲಸ್ ಡಿ ಸಿ ಡಿವೈಡ್ ಬೈ ಡಿ ಟಿ ಎಷ್ಟು ಕೊಟ್ಟಾರ, 1.3 ಇಂಟು 10⁻⁻⁴ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇದನ್ನ ಕೊಟ್ಟಾರ. ಮತ್ತೇನ್ ಕೇಳಿದಾರ್ರಿ, ಏನೇನ್ ಕೇಳಿದಾರಪ್ಪ ಅಂದ್ರ ರೇಟ್ ಅನ್ನ ಕೇಳಿದಾರ. ಸೊ ಇದು ಕೊಟ್ಟದೈತ್ರಿ. ಸೊ ಗಿವನ್ ದೇ ಹ್ಯಾವ್ ಗಿವನ್ ರೇಟ್ ಕೇಳಿದಾರ. ಆಮೇಲೆ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಎ ಕೇಳಿದಾರ. ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಎ ಅಂದ್ರೆ ಏನ್ ಹೇಳ್ರಿ, ಮೈನಸ್ ಡಿ ಎ ಡಿವೈಡೆಡ್ ಬೈ ಡಿ ಟಿ ಇದನ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರೆ. ಸೊ ನಾವು ಎರಡು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ರೇಟ್ ಕ್ಯಾಲ್ಕುಲೇಟ್ ಮಾಡೋಣ, ನೆಕ್ಸ್ಟ್ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ನೋಡ್ರಿ, ರೇಟ್ ಇಸ್ ಈಕ್ವಲ್ ಟು ಇದನ್ನೊಂದ ಕನ್ಸಿಡರ್ ಮಾಡ್ರಿ. ರೇಟ್ ಇದು ಡಿ ಸಿ ಬೈ ಡಿ ಟಿ ಕೊಟ್ಟಾರಲ್ಲ. ಸೊ ರೇಟ್ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಸಿ ರೇಟ್ ಇಸ್ ಈಕ್ವಲ್ ಟು ಪ್ಲಸ್ 1/3 ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ. ಸೊ ಡಿ ಆಫ್ ಸಿ ಡಿವೈಡ್ ಬೈ ಡಿ ಟಿ ಕೊಟ್ಟಾರ ಅವ್ರು. ಎಷ್ಟು ಕೊಟ್ಟಾರಿ, 1.3 ಇಂಟು 10⁻⁻⁴. ಸೊ ಈಕ್ವಲ್ ಟು 1/3 ಇಂಟು 1.3 ಇಂಟು 10⁻⁻⁴ ಕೊಟ್ಟಾರ. ಸೊ ಎಷ್ಟು ಬರ್ತದ ನೋಡ್ರಿ, ಇದ್ರ 1/3 ಆಸ್ ಇಟ್ ಈಸ್ ಇಡ್ತಾನೆ. 1.3 ಇದ್ದದನ್ನ ಇಲ್ಲಿ 13 ಬರೀತಾನೆ. 1 ಪಾಯಿಂಟ್ ಈ ಸೈಡ್ ತಗೊಂಡಾಗ 10⁻⁻1 ಆಗ್ತದೆ. 10⁻⁻4 ಅಂದ್ರೆ ಎಷ್ಟು ಆಗ್ತದ್ರಿ, 10⁻⁵ ಆಗ್ತದೆ. ಸೊ ಇದು ನೋಡ್ರಿ, 3 1s 3 4s 12, 3 4 12, 1 ಉಳಿತದ. ಪಾಯಿಂಟ್ ಕೊಟ್ಟಲ್ಲಿ 3 ಅಂತ ತಗೊಳ್ಳೋಣ, 4.3 ಬರ್ತದೆ. ಸೊ 4.33 ಇಂಟು 10⁻⁻⁵ mole per liter per second is the rate of this reaction. So final answer ಎಷ್ಟು ಬಂತು ನೋಡ್ರಿ, rate is equal to 4.33 into 10⁻⁻⁵ mole per liter per second. ಇದು ಫಸ್ಟ್ ಕೇಸ್ ಆಯ್ತು. ಸೆಕೆಂಡ್ ಏನ್ ಕೇಳಿದಾರೆ ನೋಡ್ರಿ, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಎ ಕೇಳಿದಾರೆ. ಸೊ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಅಂದ್ರೆ ಏನೇನ್ ನೋಡ್ರಿ, ಇವೆರಡು ರಿಲೇಟ್ ಮಾಡಿದಾರೆ ನೋಡ್ರಿ. ಫಸ್ಟ್ ಕೇಸ್ ಒಳಗಡೆ ರೇಟ್ ಮತ್ತೆ ಇದನ್ನ ರಿಲೇಟ್ ಮಾಡಿದ್ರೆ, ಇನ್ನು ಸೆಕೆಂಡ್ ಕೇಸ್ ಒಳಗಡೆ ಇವೆರಡು ರಿಲೇಟ್ ಮಾಡೋದು ನಾವು. ಇವೆರಡು ಹೆಂಗ್ ರಿಲೇಟ್ ಮಾಡೋದು ನೋಡ್ರಿ, ಫಸ್ಟ್ ಮೈನಸ್ 1/2 ಡಿ ಎ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ ಟು ಇಲ್ಲೇನದ ರೀ 1/3 ಅದ ಪ್ಲಸ್ 1/3 ಡಿ ಆಫ್ ಸಿ ಡಿವೈಡೆಡ್ ಬೈ ಡಿ ಟಿ. ಸೊ ಏನ್ ಕೇಳಿದಾರ ಅವರು, ಮೈನಸ್ ಡಿ ಎ ಬೈ ಡಿ ಟಿ ಕೇಳಿದಾರ ಅಂತಂದ್ರ ಈ 1/2 ಟರ್ಮ್ ಈ ಸೈಡ್ ತಗೊಳ್ಳೋಣ. 1/2 ಟರ್ಮ್ ಈ ಸೈಡ್ ಹೋದ್ರೆ ಏನಾಕತ್ರಿ, 2 comes to the numerator. So minus dA divided by dt. Minus dA divided by dt is nothing but rate of disappearance of A. ಇದು ನೀವು ಮೈನಸ್ ಡಿ ಎ ಬೈ ಡಿ ಟಿ ನು ಬರ್ಕೋಬಹುದ್ರೆ, ಇದನ್ನ ಕೇಳಿದಾರ ಅವ್ರು. ಓಕೆ, ಸೊ 1/2 ಟರ್ಮ್ ಈ ಸೈಡ್ ಬಂದ್ರೆ ಏನಾಕತ್ರಿ, 2/3 ಆಗ್ತದ. 2/3 ಇಂಟು ಡಿ ಸಿ ಬೈ ಡಿ ಟಿ ಕೊಟ್ಟಾರ ಅವ್ರ. ಡಿ ಸಿ ಬೈ ಡಿ ಟಿ ಎಷ್ಟು ಕೊಟ್ಟಾರ ನೋಡ್ರಿ, 1.3 ಇಂಟು 10⁻⁻⁴ ಕೊಟ್ಟಾರ ಇಂಟು 1.3 ಇಂಟು 10⁻⁻⁴ ಕೊಟ್ಟಾರ. ಇದು ನಾವು ಸಿಂಪ್ಲಿಫೈ ಮಾಡೋಣ. ಸೊ ದೇರ್ ಫೋರ್ ಮೈನಸ್ ಡಿ ಎ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ ಟು 2/3 ಇಂಟು 1.3 ಇಂಟು 10⁻⁻⁴. ಇಲ್ಲಿ ನೋಡ್ರಿ 1/3 ಇಂಟು 1.3 ಎಷ್ಟು ಬಂದದ ನಮ್ಮದಲ್ಲಿ, 4.3 ಬಂದದಲ್ಲ. ಸೊ 2 ಇಂಟು ನೋಡ್ರಿ ಇಲ್ಲಿ 1/3 ಇಂಟು 1.3 ಇಂಟು 10⁻⁻⁴ ನಾವು ಸಿಂಪ್ಲಿಫೈ ಮಾಡಿಟ್ಟಿದ್ದು. ರೇಟ್ ನೀವು ಡೈರೆಕ್ಟ್ಲಿ ಅದು ತಗೋಬಹುದು. ಇಂಟು 4.3 ಇಂಟು 10⁻⁻⁵ ಇದು ನೀವು ಮಲ್ಟಿಪ್ಲೈ ಮಾಡಿ ಇಟ್ರಪ್ಪ ಅಂತಂದ್ರ 8.6 ಇಂಟು 10⁻⁻⁵ mole per liter per second. So this is the final answer. Minus d of A divided by dt equal to 8.6 into 10⁻⁵ mole per liter per second. So this is the answer of second case. Okay. Now let us go to next question. Next ಏನಂದ ನೋಡ್ರಿ, a reaction is first order in reactant A and of second order in reactant B. ಏನ್ ಕೊಟ್ಟಾರ, ಒಂದು ರಿಯಾಕ್ಷನ್ ಕೊಟ್ಟಾರ. ಆ ರಿಯಾಕ್ಷನ್ ಒಳಗಡೆ ಎರಡು ರಿಯಾಕ್ಟೆಂಟ್ ಕೊಟ್ಟಾರ. ಒಂದು ಎ, ಮತ್ತೊಂದು ಯಾವ್ದು ಹೇಳ್ರಿ, ಬಿ ಅಂತ ಕೊಟ್ಟಾರ. ಮೊದಲು ನಾವು ರಿಯಾಕ್ಷನ್ ಬರೆಯೋಣ, ಬಹಳ ಸಿಂಪಲ್ ಆಗಿ ಮಾಡ್ಕೊತ ಹೋಗು ನೋಡ್ರಿ. ಅಲ್ಲಿ ಒಂದು ರಿಯಾಕ್ಷನ್ ಒಳಗಡೆ ದ ರಿಯಾಕ್ಷನ್ ಕನ್ಸಿಸ್ಟ್ ಆಫ್ ರಿಯಾಕ್ಷನ್ ಬಿಟ್ವೀನ್ ಎ ಅಂಡ್ ಬಿ, ಬೋತ್ ರಿಯಾಕ್ಟ್ಸ್ ಟು ಗಿವ್ ಪ್ರಾಡಕ್ಟ್. ಹೌದಾ, ಮೊದಲು ರಿಯಾಕ್ಷನ್ ಬರೆಯೋದ, ಆಮೇಲೆ ಇದ್ರದ್ದು ರೇಟ್ ಲಾ ಎಕ್ಸ್ಪ್ರೆಷನ್ ಬರೆಯೋದು.
Rate law expression is nothing but rate of reaction is directly proportional to concentration of product of concentration of reactants and the concentration term rise to the powers which are experimentally determined. Final rate expression ಹೆಂಗ್ ಬರ್ತದೆ ಅಂದ್ರೆ rate is equal to rate constant into concentration of A to the power X into concentration of B to the power Y. Let us take it as equation number 1. ಈಗ ನೋಡ್ರಿ X and Y are exponents which are experimentally determined. ಇನ್ನು ಮತ್ತೊಮ್ಮೆ ಪ್ರಾಬ್ಲಮ್ ಅನ್ನು ಓದೋಣ. A reaction is first order with respect to A. First order with respect to A ಅಂದ್ರೆ ನಾವು X equal to S ತಗೊಳಕ್ಬೇಕ್ರಿ 1 ತಗೊಳಕ್ಬೇಕು. ಆಮೇಲೆ ರೀ ಸೆಕೆಂಡ್ ಆರ್ಡರ್ ಇನ್ ರಿಯಾಕ್ಟೆಂಟ್ ಬಿ ವಿತ್ ರೆಸ್ಪೆಕ್ಟ್ ಟು ಬಿ ಇಟ್ ಇಸ್ ಸೆಕೆಂಡ್ ಆರ್ಡರ್ ಅಂದ್ರೆ y ಜಾಗದಾಗ ಏನ್ ತಗೊಳಕ್ಬೇಕ್ರಿ 2 ತಗೊಳಕ್ಬೇಕು. ಆಮೇಲೆ ಏನ್ ಕೇಳಿದಾರ ನೋಡ್ರಿ ಹೌ ಇಸ್ ದ ರೇಟ್ ಆಫ್ ರಿಯಾಕ್ಷನ್ ಅಫೆಕ್ಟೆಡ್. ರೇಟ್ ಆಫ್ ರಿಯಾಕ್ಷನ್ ಹೆಂಗ್ ಅಫೆಕ್ಟ್ ಆಗ್ತದೆ ಯಾವಾಗ ಎರಡು ಕೇಸ್ ಕೊಟ್ಟಾರ. ಒಂದು ಯಾವಾಗ್ರಿ ಕಾನ್ಸಂಟ್ರೇಷನ್ ಆಫ್ ಬಿ ಅಲೋನ್ ಈಸ್ ಇನ್ಕ್ರೀಸ್ ಟು 3 ಟೈಮ್ಸ್. ರೇಟ್ ಹೆಂಗ್ ಅಫೆಕ್ಟ್ ಆಗ್ತದ ಬಿ ದ ಕಾನ್ಸಂಟ್ರೇಷನ್ 3 ಟೈಮ್ಸ್ ಆಗಿ ಇನ್ಕ್ರೀಸ್ ಮಾಡಿದಾಗ. ಆಮೇಲೆ ಮತ್ತೊಮ್ಮೆ ರೇಟ್ ಹೆಂಗ್ ಎಫೆಕ್ಟ್ ಆಗ್ತದ ಯಾವಾಗ ಕಾನ್ಸಂಟ್ರೇಷನ್ ಆಫ್ ಎ ಮತ್ತು ಬಿ ಎರಡೂ ಡಬಲ್ ಮಾಡಿದಾಗ ಅಂತ ಕೇಳಿದ. ಸೊ ಎರಡು ಕೇಸ್ ತಗೊಳ್ಳಿ ನಾವಿಲ್ಲಿ ಕನ್ಸಿಡರ್ ಮಾಡೋಣ. ದೇರ್ ಫೋರ್ ಈಗ ಮೊದಲು ಇಕ್ವೇಶನ್ ಬರೀ ನಾವು ಫೈನಲಿ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ 1. ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎ ಇಟ್ ಈಸ್ ಫಸ್ಟ್ ಆರ್ಡರ್ ಅಂಡ್ ಬಿ ಟು ದ ಪವರ್ y ಅಂದ್ರೆ 2 ತಗೊಳಕ್ಬೇಕು. ವಿತ್ ರೆಸ್ಪೆಕ್ಟ್ ಟು ಬಿ ಇಟ್ ಈಸ್ ಸೆಕೆಂಡ್ ಆರ್ಡರ್. ಲೆಟ್ ಅಸ್ ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 2. ಲೆಟ್ ಕಾನ್ಸಂಟ್ರೇಷನ್ ಆಫ್ ಎ ಅನ್ನ ಇಲ್ಲಿ ಜಸ್ಟ್ ಎ ಅಂತ ಕನ್ಸಿಡರ್ ಮಾಡ್ತಾನೆ ಸಿಂಪಲ್ ಮಾಡ್ಕೊಳಕ. ಕಾನ್ಸಂಟ್ರೇಷನ್ ಆಫ್ ಬಿ ಅನ್ನ ನಾವಿಲ್ಲಿ ಬಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇನ್ನ ಸಾಲ್ವ್ ಮಾಡೋಣ ನಾವಿಲ್ಲಿ ಸೊಲ್ಯೂಷನ್. ಕೇಸ್ 1 ಒಳಗಡೆ ಏನೈತೆ ನೋಡ್ರಿ ಕಾನ್ಸಂಟ್ರೇಷನ್ ಆಫ್ ಬಿ ಅನ್ನ 3 ಟೈಮ್ಸ್ ಇನ್ಕ್ರೀಸ್ ಮಾಡಿದ. ಬಿ ದ ಕಾನ್ಸಂಟ್ರೇಷನ್ ಏನಂತ ಕನ್ಸಿಡರ್ ಮಾಡೋದು ಬಿ ಅಂತ ತಗೊಂಡಾರ. ಸೊ ಕಾನ್ಸಂಟ್ರೇಷನ್ ಆಫ್ ಬಿ ಹ್ಯಾಸ್ ಬೀನ್ ಇನ್ಕ್ರೀಸ್ ಟು 3 ಟೈಮ್ಸ್. ಸೊ ಬಿ ಅಂತ ಕನ್ಸಿಡರ್ ಮಾಡಿ 3 ಟೈಮ್ಸ್ ನಾ ಏನ್ ತೊಗೊಳಕ್ಬೇಕ್ರಿ 3b ಅಂತ ತೊಗೊಳಕ್ಬೇಕು. Okay, now therefore equation 2 becomes equation 2 ಏನಾಗ್ತದೆ ನೋಡ್ರಿ equation 2 ನ ಫಾರ್ಮ್ ಕರೆಕ್ಟ್ ಆಗಿ ಬರ್ಕೊಂಡಾನ. ಸೊ therefore rate is equal to ಏನ್ ಬರೆಯಕ್ ಮಾಡ್ಬೇಕು ನೋಡ್ರಿ rate is equal to k into a ಜಾಗದಾಗ ಏನ್ ತೊಗೊಳಕ್ಬೇಕಂತ ಬರ್ದನ್ರಿ a to the power 1. ಇನ್ನ b ಜಾಗದಾಗ ಎಷ್ಟು ಬರಿಬೇಕ್ರಿ ಕೇಸ್ ಪ್ರಕಾರ 3b ಅಂತ. ಸೊ 3b ಬರೆದ. ಸೊ ವಿತ್ ರೆಸ್ಪೆಕ್ಟ್ ಟು b ಇಟ್ ಈಸ್ ಅ ಸೆಕೆಂಡ್ ಆರ್ಡರ್. ಸೊ ಇಲ್ಲಿ 2 ಬರೆದೇವ್ರಿ. ಇದನ್ನ ಕಂಪ್ಲೀಟ್ಲಿ ಇದನ್ನ ಬರೀರಿ ರೇಟ್ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡ್ರಿ. ಇಲ್ಲಿ 1 ಅದ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದ. ಇಲ್ಲಿ 3 ಇದೆ 3 ಸ್ಕ್ವೇರ್ ಆಗ್ತದ. 3 ಸ್ಕ್ವೇರ್ ಅಂದ್ರೆ 9. ಸೊ 9k a b ಸ್ಕ್ವೇರ್ ಆಗ್ತದ. ಸೊ ರೇಟ್ ಏನಾಗತೈತಿ ನೋಡ್ರಿ ಇಲ್ಲಿ ಈಕ್ವಲ್ ಟು 9 ಆಗ್ತದ. ಸೊ ಈಕ್ವಲ್ ಟು 9 ಇದ್ದಾಗ ಏನಾಗ್ತದ್ರಿ ರೇಟ್ ಇನ್ಕ್ರೀಸಸ್ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 9 ಟೈಮ್ಸ್. Rate of reaction increases by 9 times when the concentration of B alone is increased for 3 times. ಬರೀ B ದಷ್ಟ ಕಾನ್ಸಂಟ್ರೇಷನ್ ಆಫ್ 3 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ವಿ ಅಂತಂದ್ರೆ ರೇಟ್ 9 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ಓಕೆ, ನಾವು ಸೆಕೆಂಡ್ ಕೇಸ್ ನೋಡೋಣ. ಸೆಕೆಂಡ್ ಕೇಸ್ ಒಳಗಡೆ ಏನ್ ಮಾಡಿದಾರೆ ನೋಡ್ರಿ ದ ಕಾನ್ಸಂಟ್ರೇಷನ್ ಆಫ್ A ಆಸ್ ವೆಲ್ ಆಸ್ B ಈಸ್ ಡಬಲ್ಡ್. ಅಂದ್ರೆ A ದ ಕಾನ್ಸಂಟ್ರೇಷನ್ ಬಿ ದ ಕಾನ್ಸಂಟ್ರೇಷನ್ ಎರಡೂ ಡಬಲ್ ಮಾಡಿದಾರೆ. ಹಂಗಾರ ಇಲ್ಲಿ A ಜಾಗದಾಗ ಏನ್ ತೊಗೊಳಕ್ಬೇಕ್ರಿ ಕಾನ್ಸಂಟ್ರೇಷನ್ ಆಫ್ A is also doubled ಅಂತಂದ್ರೆ A is written as 2A. Concentration of B is also doubled. ಅವಾಗ B ಜಾಗದಾಗ ಏನ್ ತೊಗೊಳಕ್ಬೇಕು ನಾವೆಲ್ಲಿ 2B. ಅವಾಗ ನಮ್ಮದು equation 2 ಏನಾಗ್ತದೆ ನೋಡ್ರಿ. Therefore equation 2 becomes rate is equal to K into concentration of A ಎಷ್ಟು ತೊಗೊಳಕ್ಬೇಕ್ರಿ 2 ಟೈಮ್ಸ್ ತೊಗೊಳಕ್ಬೇಕ 2A raised to 1. ಕಾನ್ಸಂಟ್ರೇಷನ್ ಆಫ್ ಬಿ ಏನ್ ಮಾಡಿದಾರೆ ಡಬಲ್ ಮಾಡಿದಾರೆ ಅದನ್ನ ಏನ್ ತೊಗೊಳಕ್ಬೇಕ್ರಿ 2b raised to 2 ತೊಗೊಳಕ್ಬೇಕ. ಜಸ್ಟ್ ಸಿಂಪ್ಲಿಫೈ ಮಾಡ್ರಿ. ರೇಟ್ ಇಸ್ ಈಕ್ವಲ್ ಟು ಕೆ ಆಸ್ ಇಟ್ ಇಸ್ ಇಡೋಣ. 2 raised to 1 ಅಂದ್ರೆ 2 ಆಯ್ತಾ. 2 ಸ್ಕ್ವೇರ್ ಅಂದ್ರೆ 4 ಆಯ್ತು. 4 into 2 ಅಂತಾರೆ 8 ಆಯ್ತು. ಸೊ 8 ಕೆ a raised to 1 ಅಂದ್ರೆ a b raised to 2 ಅಂತಾರೆ b ಸ್ಕ್ವೇರ್. ಸೊ ರೇಟ್ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ 8 ಬಂತ. ಸೊ ನಾವು ರೇಟ್ ಇನ್ಕ್ರೀಸಸ್ ಬೈ 8 ಟೈಮ್ಸ್. Rate increases by 8 times when concentration of both A and B are doubled. ಎರಡೂದ್ರದ್ದು ಕಾನ್ಸಂಟ್ರೇಷನ್ ನಾವು ಡಬಲ್ ಮಾಡಿದಾಗ ಏನಾಗ್ತದೆ ಅಂತಂದ್ರ ರೇಟ್ 8 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ಬರೀ ಕಾನ್ಸಂಟ್ರೇಷನ್ ಆಫ್ ಬಿ ಅನ್ನ 3 ಟೈಮ್ಸ್ ಇನ್ಕ್ರೀಸ್ ಮಾಡಿದಾಗ ರೇಟ್ 9 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ಓಕೆ, ದಿಸ್ ಇಸ್ ದ ಆನ್ಸರ್. ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಏನಂದಾರ ನೋಡ್ರಿ ದ ಕನ್ವರ್ಷನ್ ಆಫ್ ಎಕ್ಸ್ ಟು ವೈ. ದ ಕನ್ವರ್ಷನ್ ಆಫ್ ಎಕ್ಸ್ ಟು ವೈ ಅಂದ್ರೆ ಎಕ್ಸ್ ಇದ್ದದ ಏನ ಕನ್ವರ್ಟ್ ಮಾಡೋದು ಹೇಳ್ರಿ y.
ಕನ್ವರ್ಷನ್ ಆಫ್ ಎಕ್ಸ್ ಟು ವೈ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಏನ್ ಫಾಲೋ ಮಾಡ್ತದ ಅಂತಂದ್ರೆ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಫಾಲೋ ಮಾಡ್ತದ. ಸೊ ಅದನ್ನ ನಾವು ಮೊದಲು ಬರೆಯೋಣ. ಫಾರ್ ದಿಸ್ ರಿಯಾಕ್ಷನ್ let us write rate expression. Rate is equal to K into concentration of reactant. Reactant ಯಾವ್ದು ಇದ್ರೆ X. And it is following second order kinetics. Second order ಅಂದ್ರೆ ಇದು X raised to ಎಷ್ಟು ಬರಿಬೇಕ್ರಿ 2 ಬರಿಬೇಕು. Okay. Now let us take it as equation number 1. If the concentration of X is increased to 3 times, ಈಗ ನಾವು X the concentration 3 times increase ಮಾಡಂದಾರ, how will it affect the rate of formation of Y? ಯಾವಾಗ ನಾವು X the concentration ಹೆಚ್ಚು ಮಾಡಿದಾಗ Y ಮೇಲೆ ಯಾವ ತರ ಇಫೆಕ್ಟ್ ಮಾಡ್ತದೆ ಅಂತ ಕೇಳಿದಾರ. ಈಗ ನೋಡ್ರಿ, let concentration of X is taken as A. ಇದನ್ನ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಮಾಡಂದಾರೆ 3 times. So when X is increased to 3 times, now A will become as 3A. Substitute ಮಾಡೋಣ. So therefore rate will become, rate is equal to K into concentration of X ಜಾಗದಾಗ ಏನ್ ತಗೊಳ್ಬೇಕ್ರಿ 3A ತಗೊಳಕ್ಬೇಕು. 3 ಅದ ಏನ್ ಬರಿಬೇಕ್ರಿ ಪವರ್ ಸ್ಕ್ವೇರ್ ಬರುತ್ತೆ. 3 ಸ್ಕ್ವೇರ್ ಇಂದ ಎಷ್ಟು ಆಕತ್ರಿ 9 KA square. Now how will it affect? So the rate of formation of Y will increases by how many times? 9 times. So therefore the rate of formation of Y will increases by 9 times. Okay, this is the answer of this question. Okay, now let us go to next question. Next another order. Identify the reaction order from each of the following rate constants. ಕೆಳಗಡೆ ಏನ್ ಮಾಡಿದಾರಪ್ಪ ಅಂತಂದ್ರ ರೇಟ್ ಕಾನ್ಸ್ಟೆಂಟ್ಸ್ ವ್ಯಾಲ್ಯೂ ಕೊಟ್ಟಾರ. ಈ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡಂದಾರಪ್ಪ ಅಂತಂದ್ರ ಆರ್ಡರ್ ಅನ್ನ ಕ್ಯಾಲ್ಕುಲೇಟ್ ಮಾಡಂದಾರ. ಟು ಕ್ಯಾಲ್ಕುಲೇಟ್ ಆರ್ಡರ್ ಯು ಶುಡ್ ನೋ the unit of rate constant. The unit of rate constant. Rate constant ನಾವು ಯಾವ ತರ ಡಿನೋಟ್ ಮಾಡ್ತೀವಿ? K ಅಂತ ಡಿನೋಟ್ ಮಾಡ್ತೀವಿ, ಸ್ಮಾಲ್ k. Unit of rate constant for nth order ನಮಗೆ ಗೊತ್ತಿರಬೇಕು. For nth order ಇದು ನಿಮಗೆ ಗೊತ್ತಿತ್ತ ತಿಳ್ಕೊರಿ, ಯಾವ್ದು ಬೇಕಾದ್ ಕೊಟ್ರನು ನೀವು ಈಸಿಲಿ ಸಾಲ್ವ್ ಮಾಡ್ಕೋಬಹುದು. So therefore ಯೂನಿಟ್ ಯಾವ ತರ ಬರ್ತದೆ ನೋಡ್ರಿ. For nth order of reaction, the unit of K is mole per liter, moles per liter raised to 1 minus n per second. And for gaseous reaction, the unit of rate constant will be, for nth order, atmosphere raised to 1 minus n per second. So ಇವೆರಡು ಗೊತ್ತಿದ್ದು ತಿಳ್ಕೊರಿ, ನೀವು ಯಾವ್ದು ಬೇಕಾದ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. So first ಏನ್ ಕೊಟ್ಟಾರ ನೋಡ್ರಿ. So in first case they have given the value of rate constant K ವ್ಯಾಲ್ಯೂ ಕೊಟ್ಟಾರ. ಅವ್ರು ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಡ್ಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯೂನಿಟ್ ಅನ್ನ ನೋಡ್ರಿ. ಯೂನಿಟ್ ಏನ್ ಬಂದತ್ ಹೇಳ್ರಿ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಬಂದದ. ಸೊ ನಮಗೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಬರ್ಬೇಕಾದ್ರ ನಾವ್ ಇಲ್ಲಿ n ಈಕ್ವಲ್ ಟು ಎಷ್ಟು ತಗೊಳಕ್ಬೇಕು, n ಈಕ್ವಲ್ ಟು ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಇದು ಯೂನಿಟ್ ಬರ್ತೈತಿ ನೋಡ್ರಿ. ಸೊ ವೆನ್ ನೀವು n ಈಕ್ವಲ್ ಟು 2 ತಗೊಂಡ್ರೆ ತಿಳ್ಕೊರಿ, ಇಲ್ಲಿ n ಈಕ್ವಲ್ ಟು 2 ತಗೊಂಡ್ರೆ ಏನಾಕತ್ರಿ 1 minus 2 ಆಗ್ತದೆ ನೋಡ್ರಿ. K is equal to mole per liter raised to 1 minus n per second. ಈಗ n equal to ನೀವು 2 ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 ಸಬ್ಸ್ಟಿಟ್ಯೂಟ್ ಮಾಡ್ರಿ ಏನಾಕತ್ ನೋಡ್ರಿ, ಮೋಲ್ ಪರ್ ಲೀಟರ್ 1 minus 2 ಅಂದ್ರೆ ಉಳಿತೈತೆ ಎಷ್ಟ್ರಿ -1 per second. -1 ಇದಕ್ಕೆಲ್ಲ ಇದನ್ನ ಮಾಡ್ರಿ, ಮೋಲ್ ರೇಸ್ ಟು -1 ಆಗ್ತದ. ಮೋಲ್ ರೇಸ್ ಟು -1, ಲೀಟರ್ ರೇಸ್ ಟು -1 ಇದೆ. -1 into -1 ಅಂದ್ರೆ ಎಷ್ಟು ಆಕೈತ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಲೀಟರ್ ಆಸ್ ಇಟ್ ಈಸ್ ಉಳಿತ, ಪರ್ ಸೆಕೆಂಡ್ ಹೊರಗಡೆ ಉಳಿತ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಸೊ ಇದು ಯೂನಿಟ್ ಐತ್ರಿ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಬರ್ಬೇಕಾದ್ರೆ ನಾವು n ಈಕ್ವಲ್ ಟು ಎಷ್ಟು ತಗೊಂಡಿದ್ವಿ, 2 ತಗೊಂಡಿದ್ವಿ ಅಂತಂದ್ರೆ n is order of reaction. Therefore what is the order of that reaction? It is second order reaction. Okay, so ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಸೆಕೆಂಡ್ ಒನ್ ನೋಡೋಣ ನಾವಿಲ್ಲಿ. ಸೆಕೆಂಡ್ ಏನ್ ಕೊಟ್ಟಾರ ನೋಡ್ರಿ, K is equal to 3 into 10 raised to -4 per second. ಯೂನಿಟ್ ಏನ್ ಬಂದದಂದ್ರೆ ಪರ್ ಸೆಕೆಂಡ್ ಬರ್ಬೇಕು. ಇದು ಪರ್ ಸೆಕೆಂಡ್ ಅಷ್ಟೇ ಉಳಿಬೇಕಾದ್ರೆ ಇಲ್ಲಿ ನಾವು n ಈಕ್ವಲ್ ಟು ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಕ್ಬೇಕು ನೋಡ್ಕೋಬೇಕ್ರಿ. n ಈಕ್ವಲ್ ಟು ನಾವು 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ತಿಳ್ಕೊರಿ. when n equal to 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಪ್ಪ ಅಂದ್ರೆ ಇಲ್ಲಿ 1 minus 1 ಆಗ್ತದೆ. 1 minus 1 ಅಂದ್ರೆ 0. ಎನಿಥಿಂಗ್ ರೇಸ್ ಟು 0 is 1. ಇದೆಲ್ಲ ಟರ್ಮ್ ಏನಾಗ್ತದೆ 1 ಆಗಿಬಿಡ್ತದೆ. ಉಳಿತೇನೆ ಹೇಳ್ರಿ ಪರ್ ಸೆಕೆಂಡ್ ಉಳಿತದೆ.
ಸೊ ವೆನ್ n equal to 1 ಅವಾಗ ರೇಟ್ ಕಾನ್ಸ್ಟಂಟ್ ವ್ಯಾಲ್ಯೂ ಏನಾಗ್ತದ್ರಿ ಪರ್ ಸೆಕೆಂಡ್ ಉಳಿತದ. ಸೊ ದೇರ್ ಫೋರ್ ಇಟ್ ವಿಲ್ ಬಿ n equal to 1 ಅಂದ್ರೆ ಯಾವ ಆರ್ಡರ್ ಆತ್ರಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ದಿಸ್ ವಿಲ್ ಬಿ ಫಸ್ಟ್ ಆರ್ಡರ್. ಓಕೆ ನೌ ಮತ್ತೊಂದು ಕೊಟ್ಟಿದ್ದಾರೆ ನೋಡೋಣ ನಾವಿಲ್ಲಿ k is equal to 2.6 into 10 raised to minus 3 mole per liter per second. ಯೂನಿಟ್ ಕೊಟ್ಟಾರ ನೋಡ್ರಿ ಏನ್ ಕೊಟ್ಟಾರ್ರಿ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇಲ್ಲಿ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬರ್ಬೇಕಾದ್ರೆ ನಾವು n equal to ಎಷ್ಟು ತಗೊಳಕ್ಬೇಕು ನೋಡೋಣ. ಸೊ n equal to ಎಷ್ಟು ತಗೊಳಕ್ಬೇಕು ನೋಡ್ರಿ. ಇದನ್ನ ಮೋಲ್ ಪರ್ ಲೀಟರ್ ಉಳಿಬೇಕಾದ್ರೆ 1 ಅಷ್ಟ ಬರಬೇಕಿಲ್ಲ. 1 ಅಷ್ಟ ಬರಬೇಕಾದ್ರೆ ನಾ n ಜಾಗದಾಗ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳಕ್ಬೇಕು. ಸೊ ವೆನ್ ಯು ಸಬ್ಸ್ಟಿಟ್ಯೂಟ್ n equal to 0 n equal to 0 ಸಬ್ಸ್ಟಿಟ್ಯೂಟ್ ಮಾಡ್ರೆ 1 minus 0 ಅಂದ್ರೆ 1 ಉಳಿತು. ಇದ್ರ ಎಷ್ಟು 1 ಅಂದ್ರೆ ಉಳಿತೇನ್ ಹೇಳ್ರಿ ಅವಾಗ k is equal to you are left with mole per liter per second only. ಯಾವಾಗ n equal to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ ಆಕ್ಚುಲಿ 0 ಆರ್ಡರ್ ರಿಯಾಕ್ಷನ್. ಓಕೆ ಸೊ ನಿಮಗೆ ಯೂನಿಟ್ಸ್ ಗೊತ್ತಿತ್ತು ಅಂತಂದ್ರೆ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ಓಕೆ ಸೊ ಫಸ್ಟ್ ಕೇಸ್ ಇಸ್ ಸೆಕೆಂಡ್ ಆರ್ಡರ್, ಸೆಕೆಂಡ್ ಕೇಸ್ ಇಸ್ ಫಸ್ಟ್ ಆರ್ಡರ್ ಅಂಡ್ ಥರ್ಡ್ ಕೇಸ್ ಇಸ್ 0 ಆರ್ಡರ್. ಸೊ ದಿಸ್ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವೆಶನ್. ನಾನು ನಿಮಗೆ ಸ್ವಲ್ಪ ಸ್ಟೆಪ್ಸ್ ಅನ್ನ ಜಾಸ್ತಿ ಮಾಡಿ ಸಾಲ್ವ್ ಮಾಡ್ತೇನೆ ಯಾಕಂದ್ರೆ ನಿಮ್ಗೆ ಅದು ಗೊತ್ತಾಗ್ಲಿ ಯಾವ ತರ ಸಾಲ್ವ್ ಮಾಡಿರ್ತಾರೆ. ಓಕೆ ನೌ ಲೆಟ್ us go to next question. Next question in ಕೊಟ್ಟಾರ ನೋಡ್ರಿ 75% of the first order reaction is completed in 30 minutes. Calculate rate constant of the reaction. So reaction 75% is complete ಆಗಿದೆ ಎಷ್ಟು ಮಿನಿಟ್ಸ್ ಒಳಗಡೆ ರೀ 30 ಮಿನಿಟ್ಸ್ ಒಳಗಡೆ. ಅವಾಗ ರೇಟ್ ಕಾನ್ಸ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ರೇಟ್ ಕಾನ್ಸ್ಟೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡ್ರಿ. ಈ ನೋಡ್ರಿ ಇನಿಷಿಯಲ್ ಕಾನ್ಸಂಟ್ರೇಷನ್ ನಾವು ಯಾವ ತರ ಕನ್ಸಿಡರ್ ಮಾಡ್ತೀವಿ R0 ಅಂತೇಳಿ ಅದನ್ನ ಎಷ್ಟು ತಗೊಳ್ ನಾವಿಲ್ಲಿ 100%. ಎಷ್ಟು ಕಂಪ್ಲೀಟ್ ಆಗೈತೆ ಅಂತ ಕೊಟ್ಟಾರ ನೋಡ್ರಿ 75% ಕಂಪ್ಲೀಟ್ ಆಗೈತಪ್ಪ ಅಂದ್ರೆ R equal to ತಗೊಳಕ್ಬೇಕು. R equal to ಹೆಂಗ್ರಿ 100% ಒಳಗಡೆ 75% ಕಂಪ್ಲೀಟ್ ಆಗೈತಪ್ಪ ಅಂದ್ರೆ we are left with how much percentage. ಸೊ ಕಾನ್ಸಂಟ್ರೇಷನ್ ಲೆಫ್ಟ್ ಆಫ್ಟರ್ ಟೈಮ್ t ಎಷ್ಟ್ರಿ 25%. ಎಷ್ಟು ಮಿನಿಟ್ಸ್ ಒಳಗಾಗಿದ್ದಾರೆ 30 ಮಿನಿಟ್ಸ್ ಒಳಗಡೆ ಆಗಿದೆ. ಓಕೆ ಅವಾಗ ಏನ್ ಕ್ಯಾಲ್ಕುಲೇಟ್ ಮಾಡಂದಾರ calculate rate constant of this reaction. You have to calculate k and it is first order reaction. We know that formula. We know the formula ಯಾವ್ದು ಹೇಳ್ರಿ k is equal to 2.303 divided by t log of R0 divided by R. R0 divided by R. Now let us substitute the terms. K is equal to 2.303 divided by t time ಕೊಟ್ಟಾರ ಎಷ್ಟು ಕೊಟ್ಟಾರ್ರಿ 30 ಮಿನಿಟ್ಸ್ ಕೊಟ್ಟಾರ 30 ಬರೋಣ log of R0 ಅಂದ್ರೆ ಎಷ್ಟು ಇನಿಷಿಯಲ್ ಕಾನ್ಸಂಟ್ರೇಷನ್ 100 ಡಿವೈಡೆಡ್ ಬೈ R ಅಂದ್ರೆ ಏನ್ರಿ ಕಾನ್ಸಂಟ್ರೇಷನ್ ಲೆಫ್ಟ್ ಆಫ್ಟರ್ ಟೈಮ್ t ಎಷ್ಟು ಕಂಪ್ಲೀಟ್ ಆಗಿದ್ರೆ 75% ಕಂಪ್ಲೀಟ್ ಆಗಿದೆ. 100% ಒಳಗಡೆ 75% ಕಂಪ್ಲೀಟ್ ಆಗಿದೆ ಅಂದ್ರೆ ಉಳಿದ ಎಷ್ಟು 25. ಓಕೆ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. k is equal to 2.303 divided by 30 into ನೋಡ್ರಿ 100 by 25 ಅಂತಂದ್ರೆ ಎಷ್ಟ್ರಿ 25 1 25 4 ಅಂದ್ರೆ ಎಷ್ಟು ಬರ್ತದೆ ಹೇಳ್ರಲ್ಲಿ log 4. ಓಕೆ ಸೊ log 4 ನೀವು ನೆನ್ಪಿಟ್ಕೋಬೇಕಾ 2.303 divided by 30 into log 4 ನಾನು ನಿಮಗೆ ಡೈರೆಕ್ಟ್ಲಿ ಬರೀತೇನೆ ಶಾರ್ಟ್ ಟ್ರಿಕ್ ಒಳಗಡೆ log 4 ವ್ಯಾಲ್ಯೂ ನಾವು ಎಷ್ಟು ತಗೊಂಡ್ಪಾ ಅಂತಂದ್ರೆ 0.6 ತಗೊಳ್ಳೋಣ. ಸೊ ಐ ಆಮ್ ನಾಟ್ ಮೇಕಿಂಗ್ ಯೂಸ್ ಆಫ್ ಕ್ಯಾಲ್ಕುಲೇಟರ್. Let us solve this problem without using calculator. Time ಅನ್ನ ಮಿನಿಟ್ಸ್ ಒಳಗೆ ಕೊಟ್ಟಾರಪ್ಪ ಅಂದ್ರೆ ಯೂನಿಟ್ ಆಫ್ k will become as a per minute. ಇದು ನಾವು ಸಿಂಪ್ಲಿಫೈ ಮಾಡೋಣ. ಏನಾಗ್ತದೆ ನೋಡ್ರಿ ಈಗ k is equal to 2.303. So I will write this 0.6 as 60 into 10 raised to minus 2. ಯಾಕಂದ್ರೆ ಎರಡು ಡೆಸಿಮಲ್ ಪಾಯಿಂಟ್ಸ್ ನ ರೈಟ್ ಸೈಡ್ ಮೂವ್ ಮಾಡ್ತಾನೆ 60 into 10 raised to minus 2 divided by 30. ಸೊ 30 ಬರೀತಾನೆ ನಿಮಗೆ ಸಿಂಪ್ಲಿಫೈ ಈಸಿ ಆಗ್ಲಿ ಅಂತೇಳಿ 31 32 ರೈಟ್. ಈ ಕೆ ಏನಾಗ್ತದೆ ನೋಡ್ರಿ ಕೆ ಇಸ್ ಈಕ್ವಲ್ ಟು 2 ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಎಷ್ಟಾಗೋದು ನೋಡ್ರಿ 4.606 into 10 raised to minus 2 per minute. This is the final answer of this question. Okay